ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನಿವ್ಯಾ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ವರಮಹಾಲಕ್ಷ್ಮಿ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಸೀರೀಸಲ್ಲಿ ನಾನು DIYs ತೋರಿಸ್ತಾ ಇದ್ದೀನಿ ಗೈಸ್. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಬ್ಬದ ಟೈಮಲ್ಲಿ ಲೈಕ್ ಈ ಪ್ರಿಪ್ರೇಷನ್ಸ್ನ ಮಾಡಿಟ್ಕೊಂಡಿದ್ರೆ ನಿಮಗೆ ಡೆಕೋರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನಾನು ಪ್ರಿಪೇರ್ ಮಾಡಿರೋದು ಬಂದು ಲೋಟಸ್. ಸೊ ನನ್ನ ಪ್ಲ್ಯಾನ್ ಬಂದು ಈ ಗ್ಲಾಸ್ ವಾಟ್ ಎವರ್ ನೀವು ನೋಡ್ತಿದ್ದೀರಲ್ಲ, ಆ ಗ್ಲಾಸ್ ಮೇಲೆ ವಿಳೆದೆಲೆಯಲ್ಲಾಗಲಿ ಇಲ್ಲಾಂದರೆ ಬಾಳೆ ಎಲೆಯಲ್ಲಾಗಲಿ ಡೆಕೋರ್ ಮಾಡಿ ಅದ್ರ ಮೇಲೆ ಈ ಲೋಟಸ್ನ ಸ್ಟಿಕ್ ಮಾಡಬೇಕು ಅಂತ ಐಡಿಯಾನಲ್ಲಿದ್ದೀನಿ. ಸೊ ಅದಕ್ಕೆ ನಾನು ಲೋಟಸ್ನ ಪ್ರಿಪೇರ್ ಮಾಡಿರೋದು. ಮೀನ್ವಲ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಗೈಸ್, ಈ DIYಗೆ ಲೈಕ್ ಗ್ಲೂ ಬೇಕಾಗುತ್ತೆ, ಮತ್ತು ಪೇಪರ್, ಮತ್ತು ಸ್ವಲ್ಪ ತಿಕ್ಕಾಗಿರೋ ಪೇಪರ್ ಬೇಕಾಗುತ್ತೆ ಗೈಸ್. ಒಂದು 2 to 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಗೈಸ್, ಸಫಿಷಿಯೆಂಟ್ ಆಗುತ್ತೆ. ಸೊ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಪೇಪರ್ಸ್ ನೋಡಿ, ಈ ಥರ ಚಿಕ್ಕದಾಗಿ ಪೇಪರ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋದು ಬಂದು ಡಾರ್ಕ್ ಪಿಂಕ್ ಮತ್ತು ಲೈಟ್ ಪಿಂಕ್ ಮತ್ತು ಬ್ರೌನ್ ಕಲರ್ ಗ್ಲಿಟರ್ ಪೇಪರ್ ತಿಕ್ಕಾಗಿರುತ್ತೆ, ಆ ಥರದೇ ತೊಗೊಳ್ಳಿ. ಸೊ ತೊಗೊಂಡಿದ್ದಾದಮೇಲೆ ನಾನು ಸ್ಕೆಚ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಲೋಟಸ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್, ಇದನ್ನ ಲೋಟಸ್ ಲೈಕ್ ಲೋಟಸ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಲೈಕ್ ಎಲಿಫೆಂಟ್ ಮಾಡ್ಬೋದು, ಇಲ್ಲಾಂದರೆ ಲೈಕ್ ಪಿಕಾಕ್ ಮಾಡ್ಬೋದು. ಯಾವ ರೀತಿ ಬೇಕಂದರೆ ಆ ರೀತಿ ಮಾಡ್ಕೋಬೋದು ಗೈಸ್. ಸೊ ನಾನು ಆ್ಯಕ್ಚುಲಿ ಈಗ ಲೋಟಸ್ನ ಪೇಪರಲ್ಲಿ ಮಾಡ್ತಾ ಇದ್ದೀನಿ. ಬಟ್ ನಾನು ಫರ್ದರ್ ವ್ಲಾಗಲ್ಲಿ ನಿಮಗೆ ಪಿಕಾಕ್ನ ಕ್ಲೇಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದು ಕೂಡ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಸೊ ನಿಮ್ಗೇನಾದರೂ ಫರ್ದರ್ ವ್ಲಾಗ್ಸ್ ಬೇಕು ಇದರ ರಿಲೇಟೆಡ್ ಅಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅದಾದಮೇಲೆ ಗೈಸ್ ನೋಡಿ, ಸ್ಕೆಚ್ ಎಲ್ಲ ಆದಮೇಲೆ ನಾನು ಕಟ್ ಮಾಡಿ ಲೋಟಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಟಾಪ್ ಪಾರ್ಟ್ ಆಫ್ ದ ಲೋಟಸ್, ಇದು ಬಾಟಮ್ ಪಾರ್ಟ್ ಆಫ್ ದ ಲೋಟಸ್. ಸೊ ನೋಡಿ, ಓವರ್ ಆಲ್ ಲುಕ್ ಈ ರೀತಿ ಕಾಣಿಸುತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಗ್ಲೂ ಅಪ್ಲೈ ಮಾಡಬೇಕು ಗೈಸ್. ಸೊ ಗೈಸ್, ಒನ್ಸ್ ಗ್ಲೂ ಎಲ್ಲ ಅಪ್ಲೈ ಮಾಡಿದಾದ್ಮೇಲೆ ನೋಡಿ, ನೀವು ಏನು ಮಾಡಬೇಕು ಅಂದರೆ ಲೈಕ್ ವೆರಿ ಸಿಂಪಲ್, ನಾನು ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ಫಾಲೋ ಮಾಡಿದ್ರೆ ಆಯಿತು ಗೈಸ್. ಸೊ ನೀವು ಈ ರೀತಿ ಫ್ಲವರ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಗೈಸ್. ಒಂದು ಟೈನಿ ಫ್ಲವರ್ಸ್ನ ಕ್ರಿಯೇಟ್ ಮಾಡಿಕೊಂಡು ವೆರಿ ಸಿಂಪಲ್ ಗ್ಲೂ ಅಲ್ಲಿ ಸ್ಟಿಕ್ ಮಾಡಬೇಕಾಗತ್ತೆ. ಸೊ ನಾನು ಒನ್ ಮೋರ್ ಟೈಮ್ ವಿಡಿಯೋನಲ್ಲಿ ತೋರಿಸ್ತೀನಿ ಗೈಸ್, ನಿಮಗೆ ಈಸಿ ಆಗುತ್ತೆ ಅಂತ. ಸೊ ನೋಡಿ, ವೆರಿ ಸಿಂಪಲ್, ಜಸ್ಟ್ ಲೈಕ್ ರೊಟೇಟ್ ಮಾಡಿದ್ರೆ ನಿಮಗೆ ಫ್ಲವರ್ ಶೇಪಲ್ಲಿ ಬರುತ್ತೆ. ಅದನ್ನು ನೀವು ಲೈಕ್ ಸ್ಟಿಕ್ ಮಾಡಬೇಕು ಅಷ್ಟೇ, ಮುಗೀತು ಗೈಸ್. ಸೊ ಈ ಪ್ರಾಸೆಸ್ನ ನೀವು ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಈ ಪರ್ಟಿಕ್ಯುಲರ್ DIY ರೆಡಿಯಾಗಿರುತ್ತೆ. ಸೊ ನಾನು ಏನು ಅಂದ್ಕೊಂಡೆ ಅಂದರೆ ಲೈಕ್ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಔಟರ್ ಲೈನ್ಗೆ ರೆಡ್ ಕೊಟ್ಟಿದ್ದೀನಿ. ಮತ್ತು ಲೈಕ್ ನೀವು ಗ್ಯಾಪ್ ಕಾಣಿಸ್ತಿದೆಯಲ್ಲ, ಆ ಗ್ಯಾಪಲ್ಲಿ ನಾನು ಪಿಂಕ್ ಕಲರ್ ಫ್ಲವರ್ಸ್ನ ಸ್ಟಿಕ್ ಮಾಡಿದ್ದೀನಿ ಗೈಸ್. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ ಓವರ್ ಆಲ್ ಥಿಂಗ್. ನಾನು ಇವಾಗ ಲೆಫ್ಟ್ ಸೈಡ್ ಆಫ್ ದ ಲೀಫ್ಗೆ ಸೇಮ್ ಪ್ರಾಸೆಸ್ಸಲ್ಲಿ ಗ್ಲೂ ಅಪ್ಲೈ ಮಾಡಿ ಮತ್ತು ಫ್ಲವರ್ಸ್ನ ಸ್ಟಿಕ್ ಮಾಡ್ತಾಯಿದ್ದೀನಿ ಗೈಸ್. ನೀವು ಫರ್ದರ್ ವಿಡಿಯೋನಲ್ಲಿ ನೋಡ್ಬೋದು. ಸೊ ಗೈಸ್, ಒನ್ಸ್ ಗ್ಲೂ ಎಲ್ಲ ಅಪ್ಲೈ ಮಾಡಿದಾದಮೇಲೆ ಸೊ ನಾನು ಲೈಕ್ ಆಲ್ರೆಡಿ ರೆಡಿ ಮಾಡಿಟ್ಟಿರೋ ಫ್ಲವರ್ಸ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೂ ಕೂಡ ನಾನು ಸೇಮ್ ಔಟರ್ ಲೈನ್ಗೆ ರೆಡ್ ಮತ್ತು ಇನ್ನರ್ ಲೈನ್ಗೆ ಲೈಟ್ ಪಿಂಕ್ ಡೆಕೋರ್ನ ಮಾಡ್ತಾಯಿದ್ದೀನಿ ಗೈಸ್. ನಿಮ್ಗೇನಾದರೂ ಇಷ್ಟ ಆದರೆ ಈ ವ್ಲಾಗ್ ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಿಮಗೆ ಯಾವ ಥರ DIYs ಬೇಕು ಅಂತ. ಸೊ ನಾನು ಫಾರ್ ಶ್ಯೂರ್ ನಿಮಗೆ ಲೈಕ್ ತೋರಿಸ್ತೀನಿ ಯಾವ ರೀತಿ ಈಸಿಯಲ್ಲಿ ಬಜೆಟ್ ಫ್ರೆಂಡ್ಲಿಯಲ್ಲಿ DIYs ಮಾಡ್ಬೋದು ಅಂತ. ಬಟ್ ಗೈಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ನನಗೂ ಒಂದು ಮೋಟಿವೇಶನ್ ಇರುತ್ತೆ ಫರ್ದರ್ ಥಿಂಗ್ಸ್ನ ಮಾಡೋಕ್ಕೆ. ಸೊ ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಆಗ ನನಗೆ ಮೋಟಿವೇಟಿವ್ ಆಗಿರುತ್ತೆ. ಸೊ ನಾನು ಇಲ್ಲಿ ಲೈಕ್ ನೆಕ್ಸ್ಟ್ ಪಾರ್ಟ್ ಬಂದು ಫ್ಲವರ್ಗೆ ಮಾಡ್ತಾಯಿದ್ದೀನಿ ಗೈಸ್. ಫ್ಲವರ್ ಟಾಪ್ ಪಾರ್ಟ್ ಇದು ಸೇಮ್ ಅಷ್ಟೇ ಗೈಸ್. ಲೈಕ್ ಗ್ಲೂ ಅಪ್ಲೈ ಮಾಡಿ ನಾನು ಇಲ್ಲಿ ಬಂದು ಔಟರ್ ಲೈನ್ ಪಿಂಕ್ ಕೊಡ್ತಾ ಇದ್ದೀನಿ, ಮತ್ತು ಲೈಕ್ ಇನ್ ದ ಮಿಡಲ್ ಪಾರ್ಟ್ ನಾನು ರೆಡ್ ಕಾಂಟ್ರಾಸ್ಟ್ ಮಾಡಿದ್ದೀನಿ. ಸೊ ಇಟ್ ಲುಕ್ಸ್ ಗುಡ್ ಅಂತ. ಸೊ ನೀವು ಫುಲ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗೈಸ್, ಸೊ ಔಟ್ಪುಟ್ ಯಾವ ರೀತಿ ಇರುತ್ತೆ ಅಂತ.
ಈ ಲೋಟಸ್ನ 2 ಡೇಸಲ್ಲಿ ಕಂಪ್ಲೀಟ್ ಮಾಡಿದೆ ಗೈಸ್. ಸೊ ವಿಚ್ ಇಸ್ ಪ್ರಿಟಿ ಗುಡ್, ಥೆರಪಿ ಥರನೂ ಇರುತ್ತೆ ಗೈಸ್, ಯು ವಿಲ್ ಎಂಜಾಯ್ ಡೂಯಿಂಗ್ ಇಟ್. ಸೊ ನಾನು ಫೈನಲ್ ಆಗಿ ಅಪ್ಪರ್ ಪಾರ್ಟ್ ಆಫ್ ದ ಲೋಟಸ್ನ ಮತ್ತು ಲೀವ್ಸ್ನ ಸ್ಟಿಕ್ ಮಾಡಿದೆ. ಸೊ ಲೈಕ್ ಸ್ಟಿಕ್ ಮಾಡಿದಾದ್ಮೇಲೆ ಒಂದು 2 to 5 minutes ಆ ಪ್ಲೇಸಲ್ಲೇ ಬಿಟ್ಟರೆ ಅದು ಸ್ಟಿಕ್ ಆನ್ ಆಗುತ್ತೆ ಗೈಸ್, ನೋ ನೀಡ್ ಟು ವರಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.